Hello everyone, welcome back to our Kushi Creative Canvas YouTube channel. 2025ನೇ ವರ್ಷದ ಬಸವ ಜಯಂತಿ ಹಬ್ಬವು ಏಪ್ರಿಲ್ 30ರಂದು ಬಂದಿದೆ. ಇದನ್ನು ಹೆಚ್ಚಾಗಿ ಎಲ್ಲಿ ಆಚರಿಸ್ತಾರಪ್ಪ ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ. ಈ ಹಬ್ಬವು ಭಾರತದ ಕರ್ನಾಟಕದಲ್ಲಿ ಹೆಚ್ಚಾಗಿ ಸರ್ಕಾರಿ ರಜಾ ದಿನದಂದು ಆಚರಿಸುತ್ತಾರೆ. ಬಸವಣ್ಣನವರ ಬಗ್ಗೆ ತಿಳಿಯೋದಾದರೆ, ಬಸವಣ್ಣನವರು ಲಿಂಗಾಯತ ಧರ್ಮದ ಸ್ಥಾಪಕರು ಮತ್ತು ಅವರ ಜನ್ಮದಿನವನ್ನು ಹೊಸ ಯುಗದ ಆರಂಭವೆಂದು ಪರಿಗಣಿಸಲಾಗಿದೆ. ಇದನ್ನು ಬಸವಣ್ಣನವರ ಯುಗ ಎಂದು ಸಹ ಕರೆಯುತ್ತಾರೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಬಸವೇಶ್ವರರ ಜನ್ಮದಿನವು ಸಾಮಾನ್ಯವಾಗಿ ವೈಶಾಖ ಮಾಸದ 3ನೇ ದಿನದಂದು ಬರುತ್ತದೆ. ಪ್ರತಿ ವರ್ಷದಲ್ಲೂ ಬಸವ ಜಯಂತಿ ಹಬ್ಬದ ದಿನಾಂಕವು ಬದಲಾಗುತ್ತಿರುತ್ತದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಬಾಗೇವಾಡಿಯಲ್ಲಿ ಜನಿಸಿದರು. ಇವರ ತಂದೆ ಮಾದರಸ ಹಾಗೂ ತಾಯಿ ಮಾಡಲಾಂಬಿಕೆ. ಇವರು ತಮ್ಮ ಬಾಲ್ಯವನ್ನು ಕೂಡಲ ಸಂಗಮದಲ್ಲಿ ಕಳೆದರು ಮತ್ತು ಗಂಗಾಂಬಿಕೆಯನ್ನು ವಿವಾಹವಾದರು. ಬಸವಣ್ಣನವರು ಒಬ್ಬ ಮಹಾನ್ ಕವಿ ಹಾಗೂ ಸಮಾಜ ಸುಧಾರಕರೂ ಆಗಿದ್ದರು ಮತ್ತು ತತ್ವಜ್ಞಾನಿಗಳೂ ಸಹ ಆಗಿ ಹೊರಹೊಮ್ಮಿದ್ದರು. ಇವರು ಇಷ್ಟಲಿಂಗ ಹಾರವನ್ನು ಎಲ್ಲರಿಗೂ ಪರಿಚಯಿಸಿದ್ದರು. ಅಲ್ಲದೆ ಬಸವಣ್ಣನವರು ಅನುಭವ ಮಂಟಪವನ್ನು ಪ್ರಾರಂಭಿಸಿದರು. ಬಸವಣ್ಣನವರು ಕೃತಿಕಾರರು, ವಚನಕಾರರು ಹಾಗೂ ಸಾಹಿತಿಗಳೂ ಸಹ ಆಗಿದ್ದಾರೆ. ಇವರು ದೇಶದ ಅತ್ಯುತ್ತಮ ಸಮಾಜ ಸೇವಕರಾಗಿದ್ದಾರೆ. ಅಲ್ಲದೆ ಭಕ್ತಿ ಚಳುವಳಿಯನ್ನು ಪ್ರಾರಂಭಿಸಿದ್ದರು. ಬಸವ ಜಯಂತಿನ ಹೇಗೆ ಆಚರಿಸುತ್ತಾರೆ ಅಂದರೆ, ಕರ್ನಾಟಕದಲ್ಲಿ ಬಸವ ಜಯಂತಿಯನ್ನು ಸರ್ಕಾರಿ ರಜಾ ದಿನವೆಂದು ಘೋಷಿಸಲಾಗಿದ್ದು, ಅಲ್ಲಿ ಬಸವಣ್ಣನವರ ಅನುಯಾಯಿಗಳು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಈ ದಿನದಂದು ಜನರು ಬಸವೇಶ್ವರ ದೇವಾಲಯಗಳಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಲಿಂಗಾಯತ ಸಮಿತಿಗಳು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಮತ್ತು ಕರ್ನಾಟಕದಲ್ಲಿ ಎಲ್ಲ ನಗರ ಮತ್ತು ಹಳ್ಳಿಗಳಲ್ಲಿಯೂ ಸಹ ಜನರು ಸಿಹಿ ತಿಂಡಿಗಳನ್ನು ಮಾಡಿ ಬಸವೇಶ್ವರ ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಕೂಡಲ ಸಂಗಮದಲ್ಲಿ 6ರಿಂದ 7 ದಿನಗಳ ಕಾಲ ಈ ಬಸವ ಜಯಂತಿಯನ್ನು ಆಚರಿಸುತ್ತಾರೆ. ಅಲ್ಲಿ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾರೆ. ಇದನ್ನು ನೋಡಲೆಂದು ಅನೇಕ ಜನರು ಆ ಕೂಡಲ ಸಂಗಮಕ್ಕೆ ಹೋಗುತ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಅರಿವು ದೊಡ್ಡದಲ್ಲ, ಆಚಾರ ದೊಡ್ಡದು. ಅಧಿಕಾರ ದೊಡ್ಡದಲ್ಲ, ಅಭಿಮಾನ ದೊಡ್ಡದು. ಆಸ್ತಿ ದೊಡ್ಡದಲ್ಲ, ಆರೋಗ್ಯ ದೊಡ್ಡದು. ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಮನೆ ದೊಡ್ಡದಲ್ಲ, ಮನ ದೊಡ್ಡದು. ವಿದ್ಯೆ ದೊಡ್ಡದಲ್ಲ, ಅನುಭವ ದೊಡ್ಡದು. ಇದು ಬಸವಣ್ಣನವರ ಹಿತವಚನವಾಗಿದೆ. ಕಾಯಕವೇ ಕೈಲಾಸ, ದಾಸೋಹವೇ ದೇವಧಾಮ ಎಂಬ ನೀತಿಯನ್ನು ಬಸವಣ್ಣನವರು ಜಗತ್ತಿಗೆ ನೀಡಿದ ಅಮೂಲ್ಯ ಸಂದೇಶವಾಗಿದೆ. ಎಲ್ಲರಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು. Thank you for watching our video. For more videos, like, share and subscribe.